ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಗಲ್ಫ್ ರಾಷ್ಟ್ರಗಳಲ್ಲಿ ನೀಡತಕ್ಕಂತಹ ಯುದ್ಧದ ಎಫೆಕ್ಟ್ ಕೂಡ ಕಲ್ಲಂಗಡಿ ಹಣ್ಣು ಬೆಳೆದಂಥ ರೈತರಿಗೂ ಈಗ ತಟ್ಟಿರುವಂಥದ್ದು. ಯಾಕಂತಂದ್ರೆ ರೈತರು ಕೂಡ ಹಗಲು ರಾತ್ರಿಯಿಂದ ಕಷ್ಟಪಟ್ಟು ಸಮೃದ್ಧವಾಗಿ ಬೆಳೆ ಕೂಡ ಬೆಳೆದಿತ್ತು. ಕಲ್ಲಂಗಡಿ ಹಣ್ಣನ್ನು ಕೂಡ ಸಮೃದ್ಧವಾಗಿ ಬೆಳೆದಿದ್ರು. ಆದರೆ ಆ ಬೆಳೆದಂಥ ಬೆಳೆ ಕೂಡ ಈಗ ಮಾರುಕಟ್ಟೆಗೆ ಹೋದ್ರೆ ದರ ಸಹ ಸಿಗ್ತಾ ಇಲ್ಲ. ಜೊತೆಗೆ ಅವು ರಫ್ತು ಆಗ್ಬೇಕಾಗಿತ್ತು, ಬೇರೆ ದೇಶಗಳಿಗೆ ಹೋಗೋದಾಗ್ಲಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಾಗ್ಲಿ. ಆದ್ರೆ ಈಗ ಯುದ್ಧದ ಎಫೆಕ್ಟ್ ಕೂಡ ಈ ಒಂದು ಕಲ್ಲಂಗಡಿ ಹಣ್ಣು ಬೆಳೆದಂತ ರೈತರಿಗೂ ಕೂಡ ಈಗ ಬಿಸಿ ತಟ್ಟಿರುವಂಥದ್ದು. ಯಾಕಂದ್ರೆ 1 ಎಕರೆ ಕಲ್ಲಂಗಡಿ ಬೆಳಿಬೇಕಾದ್ರೆ ಸುಮಾರು 1 ಲಕ್ಷದಿಂದ 1,10,000 ರೂಪಾಯಿವರೆಗೆ ಖರ್ಚು ಮಾಡ್ತಾರೆ. ಆದ್ರೆ ಈಗ ಸಾಕಷ್ಟು ಆದಾಯ ಕೂಡ ಬರ್ತಾ ಇತ್ತು. ಆದ್ರೆ ಇವಾಗ ಆದಾಯ ಬರದೇ ಇರುವಂತ ಸಾಕಷ್ಟು ಸಂಕಷ್ಟದಲ್ಲಿ ಕೂಡ ಈಗ ರೈತರು ಕೂಡ ಎದುರಾಗಿರುವಂಥದ್ದು. ಯಾಕಂದ್ರೆ ಒಂದು ಕಲ್ಲಂಗಡಿ ಹಣ್ಣು ಎಕರೆಗೆ ಬೆಳಿಬೇಕಾದ್ರೆ ಸುಮಾರು 1 ರಿಂದ 20 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡಿದ್ರೆ ಆ ಖರ್ಚು ಮಾಡಿದಂತ ಹಣವು ಕೂಡ ಈಗ ಬಾರದೇ ಇರುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಹಂಗ ಏನಾದರೂ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಸಿಕ್ಕಿದ್ರೆ ಇವತ್ತು ಕಲ್ಲಂಗಡಿ ಹಣ್ಣು ಬೆಳೆದಂತ ರೈತರು ಕೂಡ ಸಾಕಷ್ಟು ಖುಷಿಯಿಂದ ಇರ್ತಾ ಇದ್ರು. ಆದ್ರೆ ಇವಾಗ ಅದು ರಫ್ತು ಆಗದೆ ಇರೋ ಕಾರಣ ಜಮೀನಿನಲ್ಲೇ ಕೊಳೆತು ಹಾನಿಯಾಗುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಯಾಕಂದ್ರೆ ಕಲ್ಲಂಗಡಿ ಹಣ್ಣಿಗೆ ಸಾಕಷ್ಟು ಬೇಡಿಕೆ ಕೂಡ ಇತ್ತು. ಆದ್ರೆ ಇವಾಗ ಬಿಸಿಲಿನ ಬೇಗ ಇದ್ರು ಕೂಡ ಕಲ್ಲಂಗಡಿ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ದರ ಇಲ್ಲ. ಯಾಕಂದ್ರೆ ಅವು ಎಕ್ಸ್ಪೋರ್ಟ್ ಆಗಿಬಿಟ್ಟಿದ್ರೆ ಹೀಗಾಗಿ ಆ ರೈತರಿಗೂ ಕೂಡ ಸಾಕಷ್ಟು ಆದಾಯ ಕೂಡ ಬರ್ತಾ ಇತ್ತು. ಬೇರೆ ಬೇರೆ ದೇಶಗಳಿಗೂ ಕೂಡ ಕಲ್ಲಂಗಡಿ ಹಣ್ಣುಗಳು ಕೂಡ ಉತ್ತಮ ಗುಣಮಟ್ಟದಲ್ಲಿ ಇದ್ದಂಥ ಕಲ್ಲಂಗಡಿ ಹಣ್ಣುಗಳು ಕೂಡ ರಫ್ತು ಆಗ್ತಾ ಇದ್ವು. ಆದ್ರೆ ಈಗ ರಫ್ತು ಕೂಡ ಆಗ್ತಾ ಇಲ್ಲ, ಜೊತೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ. ಹೀಗಾಗಿ ಕಲ್ಲಂಗಡಿ ಹಣ್ಣನ್ನ ಬೆಳೆದಂತ ರೈತರು ಕೂಡ ಸಾಕಷ್ಟು ಗೋಳಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆ ರಫ್ತು ಆಗ್ತಾ ಇಲ್ಲ, ಇನ್ನೊಂದು ಕಡೆ ಅಕಾಲಿಕವಾಗಿ ಸುರಿದಂತ ಮಳೆಯಿಂದಾಗಿ ಜಮೀನಿನಲ್ಲಿ ಇನ್ನೇ ಇದ್ದಂತಹ ಸಾಕಷ್ಟು ಕಲ್ಲಂಗಡಿ ಹಣ್ಣು ಕೂಡ ಜಮೀನಲ್ಲೇ ಕೊಳೆತು ಹಾನಿ ಆಗ್ತಾ ಇದ್ದಾವೆ. ಹೀಗಾಗಿ ರೈತರು ಕೂಡ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಯಾಕಂದ್ರೆ ತೋಟಗಾರಿಕೆ ಬೆಳೆಯನ್ನ ಬೆಳಿಬೇಕಾದ್ರೆ ಸಾಕಷ್ಟು ಶ್ರಮ ಇರುತ್ತೆ. ಯಾಕಂದ್ರೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಅದಕ್ಕೆ ಆದಂತ ಸಾಕಷ್ಟು ಸಲಕರಣೆಗಳನ್ನು ಯೂಸ್ ಮಾಡಿ, ಅದಕ್ಕೆ ಗೊಬ್ಬರಗಳನ್ನ ಯೂಸ್ ಮಾಡಿ, ಎಣ್ಣೆ ಯೂಸ್ ಮಾಡಿ, ಹಿಂಗೆ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಅದ್ಭುತವಾಗಿ ಬೆಳೆ ಬೆಳೆದಿರ್ತಾರೆ. ಆದ್ರೆ ಬೆಳೆದಂತ ಬೆಳೆ ಕೂಡ ಕೈಗೆ ಸೇರುವಂತ ಸಂದರ್ಭದಲ್ಲಿ ಅಕಾಲಿಕ ಮಳೆಯಿಂದಾಗಿ ಮತ್ತು ಈಚೆ ಕಡೆ ಈಗಲೇನು ರಫ್ತು ಆಗ್ತಾ ಇಲ್ಲ. ಹೀಗಾಗಿ ಬೆಳೆದಂತ ಬೆಳೆಗಳು ಕೂಡ ಸಾಕಷ್ಟು ಈಗ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಮುತುವರ್ಜಿ ವಹಿಸಿ ಒಂದು ಕಲ್ಲಂಗಡಿ ಬೆಳೆದಂತ ರೈತರಿಗೆ ಅನುಕೂಲ ಮಾಡ್ಬೇಕನ್ನೋದು ರೈತರ ಒಂದು ಒತ್ತಾಯ ಕೂಡ ಆಗಿದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ರೈತರು ಕೂಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಇದು ಏನಿಲ್ಲ ಅಂದ್ರೆ ಸರ್, 1 ಎಕರೆಗೆ 1,10,000ರಿಂದ 1,20,000 ರೂಪಾಯಿ ಖರ್ಚು ಬರುತ್ತೆ ಸರ್ ಬೆಳೆಯೋಕ್ಕೆ. ಈಗ ಒಂದು 50ರಿಂದ 60 ಟನ್ ಮಾಲ್ ಬಂದಿದೆ ಸರ್. ಈಗ ಒಂದು ಕಡೆ ಎಕ್ಸ್ಪೋರ್ಟ್ ಆಗ್ತಿದ್ದಂಥ ಮಾಲ್ ಯುದ್ಧದಲಿಂತ್ರ ಎಕ್ಸ್ಪೋರ್ಟ್ ಆಗ್ತಿಲ್ಲ ಅಂತೇಳಿ ವ್ಯಾಪಾರಸ್ಥರು ಯಾರು ಬಂದಿಲ್ಲ ಸರ್. ಈಗ ಇಲ್ಲಿ ನಾವು ಲೋಕಲ್ ಆಗಿ ಮಾರ್ಕೆಟಿಂಗ್ ಮಾಡ್ಬೇಕಂತಂದು ಹೇಳಿ ಹೋದ್ರೆ ಇದು ಆಣೆಕಲ್ಲ ಮಳೆಗೆ ಪೆಟ್ಟು ಬಿಡೋದು, ಹಣ್ಣು ಕ್ವಾಲಿಟಿ ಎಲ್ಲ ಕೆಟ್ಟೈತೆ ಅಂತೇಳಿ ವ್ಯಾಪಾರಸ್ಥರು ಅಲ್ಲಿ ಗಿರಾಕಿಗಳನ್ನ ತೊಗೊಳ್ಳಾರ್ದಂಥ ಪರಿಸ್ಥಿತಿ ರೈತರಿಗೆ. ಇದನ್ನೆಲ್ಲ ನೋಡಿಬಿಟ್ರೆ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ, ನಮ್ಮ ರೈತರು ಕೊಡ್ತಕ್ಕಂಥ ಬೆಲೆ ಕಿಮ್ಮತ್ತನ್ನು ನೋಡಿಬಿಟ್ರೆ ನಾವು ರೈತರಾಗಿ ಹುಟ್ಟಿದೆ ದೊಡ್ಡ ತಪ್ಪು ಅಂತ ಅನ್ನುವಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಸರ್. ನಾವು ಇವಾಗ ಕೆಲವೊಂದಿಷ್ಟು ಬೇರೆ ಕಡೆ ಬಂದಿರತಕ್ಕಂಥ ಉತ್ಪನ್ನ ತಂದು ಹಾಕಿರ್ತೇವೆ, ಕೆಲವೊಂದಿಷ್ಟು ಸಾಲ್ತಿರಂಗಿಲ್ಲ, ಬೇರೆ ಕಡೆ ಅಂಗಡಿ ಒಳಗೆ ಉದ್ರಿ ಮಾಡ್ಕೊಂಬಂದು ಹಾಕಿವಿ ನಾವು. ಆದರೆ ಅದು ಬರ್ದಾಗ ಹಾಕಿರ್ತಕ್ಕಂಥದ್ದು ಸಹಿತ ಬರ್ತಾ ಇಲ್ಲ ನಮ್ಗೆ. ನಾವು ಮತ್ತೆ ಹೊಸದಾಗಿ ಹೊಸ ಜೀವನ ಮಾಡಿ ಮತ್ತೆ ಬೆಳೆ ಬೆಳೆದಾಗ ನಮ್ಮ ಜೀವನಕ್ಕೆ ಆಧಾರ ಅಲ್ಲಿ ಮಟ್ಟ ಏನಿಲ್ಲ ರೀ. ಎಲ್ಲ ಡ್ಯಾಮೇಜ್ ಮಾಲಕ್ಕೆ ಕೆಟ್ಟೋಗ್ಬಿಡ ಸರ್. ಮಾರ್ಕೆಟ್ ಒಂದೇದಿಲ್ಲ, ಜೊತೆಗೆ ನಮ್ಮ ಇರ್ತಕ್ಕಂಥ ಮಾಲು ಅಲಿಕಲ್ಲು ಮಳೆ ಸಹಿತಾಗೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಈಗ ಸರ್ಕಾರದಿಂದ ಪರಿಹಾರ ಏನಾದ್ರು ಅನುಕೂಲ ಮಾಡಿದ್ರೆ ರೈತರು ಬದುಕು ಕುಂತೀವಿ, ಮತ್ತು ಮುಂದಿನ ವರ್ಷಕ್ಕೆ ಬದುಕು ಮಾಡೋಕ್ಕೆ ಜೀವನ ಮಾಡ್ತೀವಿ. ಇಲ್ಲ ಅಂದ್ರೆ ರೈತರ ಗತಿ ಅದೋ ಗತಿ ಅನ್ನೋ ಲೆಕ್ಕಕ್ಕೆ ಬರ್ತಾರೆ. ನಿನ್ನೆ ಭಾರಿ ಮಳೆ ಆಗಿದ್ರಿಂದ ಕಲ್ಲಂಗಡಿ ಬೆಳೆ ಪೂರ್ಣ ನಾಶ ಆಗಿರ್ತದೆ. ನಮ್ಮ ಕಂದಾಯ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಪರಿಶೀಲನೆ ಮಾಡಿ ಬೆಳೆ ಪರಿಹಾರಕ್ಕೆ ನಾವು ಕ್ರಮ ಕೈಗೊಳ್ತೀವಿ. 60 to 70 ಮಟ್ಟನ ಹೋಗಿದೆ. ಬಟ್ ಯಾವುದೋ ಎಲ್ಲ ಮಾರಾಟ ಹೋಗಲಿಕ್ಕೆ ಆಗ್ತಾ ಇಲ್ಲ. ಅದು ಸರಿಯಾಗಿ ಗುರುತಾಗಲಾರ್ದಕ್ಕೆ ಸರ್ಕಾರ ಪರಿಹಾರ ಕೊಡೋ ವ್ಯವಸ್ಥೆ ಮಾಡೋಣ ಅಂತ ಹೇಳಿದಲ್ಲ. ಯಾಕಂದ್ರೆ ಕಲ್ಲಂಗಡಿ ಹಣ್ಣನ್ನ ಬೆಳೆದಂತ ರೈತರು ಕೂಡ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂತ ಬೆಳೆ ಈಗ ಜಮೀನಿನಲ್ಲೇ ಕೊಳೆತು ಹಾನಿ ಆಗ್ತದೆ. ಯಾಕೆ ಮಾರುಕಟ್ಟೆಗೆ ಹೋದ್ರೆ ದರ ಸಿಗ್ತಾ ಇಲ್ಲ. ಇನ್ನು ಬೇರೆ ದೇಶಗಳಿಗೆ ರಫ್ತು ಮಾಡ್ಬೇಕಂದ್ರೂ ಕೂಡ ಮಾರುಕಟ್ಟೆ ವ್ಯವಸ್ಥೆ ಕೂಡ ಇಲ್ಲ. ಯಾಕಂದ್ರೆ ರಫ್ತು ಆಗ್ತಾ ಇಲ್ಲ. ಯಾಕಂದ್ರೆ ಯುದ್ಧ ನಡೀತಾ ಇದೆ. ಯುದ್ಧದ ಬಿಸಿ ಕೂಡ ಈಗ ರೈತರಿಗೆ ತಡ್ತಾ ಇದೆ. ಹೀಗಾಗಿ ಸರ್ಕಾರ ಮುತುವರ್ಜಿ ವಹಿಸಿ ಒಂದು ಬೆಳೆಗಳಿಗೆ ಹಾನಿ ಆಗ್ತಾ ಇದಾವೆ. ಕಲ್ಲಂಗಡಿ ಹಣ್ಣಿನ ಬೆಳೆ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಬೆಳೆಗಳು ಕೂಡ ಈಗ ಹಾನಿ ಆಗ್ತಾ ಇದಾವೆ. ಅಂತಹ ಹಾನಿಯಾದಂಥ ಬೆಳೆಗಳಿಗೆ, ಹಣ್ಣುಗಳಿಗೆ ಸರ್ಕಾರ ಮುತುವರ್ಜಿ ವಹಿಸಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಂದ ಸರ್ವೆ ಮಾಡಿಸಿ ಎಷ್ಟು ರೈತರ ಬೆಳೆಗಳು ಕೂಡ ಹಾನಿಯಾಗಿದ್ದಾವೆ ವರದಿಯನ್ನು ತರಿಸ್ಕೊಂಡು ಈ ಒಂದು ಹಾನಿಯಾದಂಥ ಬೆಳೆಗಳಿಗೆ ಸೂಕ್ತವಾದಂಥ ಪರಿಹಾರವನ್ನ ಕೊಡುವಂಥ ಕೆಲಸವನ್ನ ಮಾಡಬೇಕಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.